ಸ್ನೇಹಿತರೆ ನಮಸ್ಕಾರ. ನಾವೊಂದು ವಿಶೇಷವಾದ ಜಾಗದಲ್ಲಿದ್ದೀವಿ. ಧಾರ್ಮಿಕ ಮತ್ತು ಪೌರಾಣಿಕ ನೆಲೆಗಟ್ಟಿನಲ್ಲಿ ವಿಶೇಷವಾದ ಸ್ಥಾನ ಪಡೆದಿರುವಂಥದ್ದು ಈ ಸ್ಥಳ ಬಂದು ವಿದುರಾಶ್ವತ್ಥ. ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಅಂತಲೇ ಹೇಳಿ ಕರಿಬೋದು. ಯಾಕೆ ಅಂತ ಅಂದರೆ ಇಲ್ಲಿ ವಿದುರ ನೆಟ್ಟಂತಹ ಒಂದು ಹರಳಿಯ ಮರ ಇದೆ. ಅದೇ ರೀತಿ ದೇಶಕ್ಕಾಗಿ ಪ್ರಾಣ ಕೊಟ್ಟಂತಹ ಹಲವಾರು ಸ್ವತಂತ್ರ ಹೋರಾಟಗಾರರ ನೆತ್ತರು ಚೆಲ್ಲಿದಂತಹ ಈ ಭೂಮಿಯಲ್ಲಿ ನಾನಿದ್ದೇನೆ. ನೆತ್ತರಿನ ಒಂದು ನೋವಿದೆ. ಈ ಎರಡೂ ಸೇರಿದಂಥ ವಿಶೇಷವಾದ ಶಕ್ತಿಯ ಈ ಸ್ಥಳ ವಿದುರಾಶ್ವತ್ಥ. ಈ ಬಗ್ಗೆ ನಾನು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣ ನೋಡಿ. ನಾವೀಗ ಭಾರತ ಸ್ವಾತಂತ್ರ್ಯ ಹೋರಾಟದ ಒಂದು ಮುಖ್ಯ ಭಾಗವಾಗಿರ್ತಕ್ಕಂತಹ ವಿದುರಾಶ್ವತ್ಥಕ್ಕೆ ಭೇಟಿ ಕೊಟ್ಟಿದ್ದೇವೆ. ವಿದುರಾಶ್ವತ್ಥ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಒಂದು ಮುಖ್ಯ ಭಾಗ. ಧ್ವಜ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಹಮ್ಮಿಕೊಂಡಂತಹ ಒಂದು ಕಾಲದಲ್ಲಿ ಈ ಒಂದು ಭಾಗ ಗೌರಿಬಿದನೂರು, ಚಿಂತಾಮಣಿ, ಈ ಒಂದು ಭಾಗದ ಎಲ್ಲ ಸ್ವಾತಂತ್ರ್ಯ ಪ್ರೇಮಿಗಳು ಈ ಒಂದು ಸ್ಥಳದಲ್ಲಿ ವಿದುರಾಶ್ವತ್ಥ, ಬಹುಶಃ ಇದು ಪೌರಾಣಿಕ ಮತ್ತು ಐತಿಹಾಸಿಕ ಸ್ಥಳವೂ ಕೂಡ ಹೌದು. ಇಲ್ಲಿ ವಿದುರ ಅಶ್ವತ್ಥ ವೃಕ್ಷವನ್ನು ಪೂಜಿಸ್ತಾ ಅಂತಕ್ಕಂಥದ್ದನ್ನು ನಾವು ಪೌರಾಣಿಕ ಮತ್ತು ನಮ್ಮ ಐತಿಹಾಸಿಕ ಒಂದು ನಾಟಕಗಳು ಮತ್ತು ಕಥನಗಳಲ್ಲಿ ನಾವು ನೋಡ್ತೇವೆ. ಅದೇ ರೀತಿ ಇಂತಹ ಒಂದು ಐತಿಹಾಸಿಕ ಸ್ಥಳದಲ್ಲಿ ಧ್ವಜ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿತ್ತು. ಬ್ರಿಟಿಷ್ ಸರ್ಕಾರ ತ್ರಿವರ್ಣ ಧ್ವಜವನ್ನು ನಿಷೇಧಿಸಿ ಆದೇಶ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಸ್ವಾತಂತ್ರ್ಯ ಪ್ರೇಮಿಗಳು ಧ್ವಜ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಧ್ವಜವನ್ನು ಹಾರಿಸ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡ್ತಾಯಿದ್ರು. ಬಹುಶಃ ಎಲ್ಲ ಸ್ವಾತಂತ್ರ್ಯ ಪ್ರೇಮಿಗಳು ಮತ್ತು ಹೋರಾಟಗಾರರು ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಅದನ್ನು ನಿಷೇಧಿಸಿ ಆದೇಶವನ್ನು ಹೊರಡಿಸಿತ್ತು. ಆ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಧ್ವಜವನ್ನು ಹಾರಿಸ್ತಕ್ಕಂತಹ ಒಂದು ಕಾರ್ಯಕ್ರಮ. ಸೊ ಇಂತಹ ಒಂದು ಕಾರ್ಯಕ್ರಮದ ಹಂತದಲ್ಲಿ ಈ ಒಂದು ಭಾಗದಲ್ಲಿ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ನಡೆದಂತಹ ಧ್ವಜ ಸತ್ಯಾಗ್ರಹ ಕಾರ್ಯಕ್ರಮ ಆದ್ದರಿಂದ ಅದನ್ನು ರದ್ದುಗೊಳಿಸುವಂತೆ ಸುಮಾರು ಒಂದು 70ರಿಂದ 90 ಸುತ್ತುಗಳ ಒಂದು ಗುಂಡುಗಳನ್ನು ಹಾರಿಸಲಾಯಿತು. ಸ್ವಾತಂತ್ರ್ಯ ಹೋರಾಟಗಾರರು ಅದನ್ನು ಲೆಕ್ಕಿಸದೆ ಸ್ವಾತಂತ್ರ್ಯಕ್ಕಾಗಿ ಈ ದೇಶದ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ನಿರತರಾಗಿದ್ದರು. ಆ ರೀತಿ ನಿರತರಾಗಿರ್ತಕ್ಕಂತಹ ಸ್ವಾತಂತ್ರ್ಯ ಪ್ರೇಮಿಗಳ ಮೇಲೆ ಬ್ರಿಟಿಷ್ ಸರ್ಕಾರದ ಪೊಲೀಸ್ ಅಧಿಕಾರಿಗಳು ಏಕಾಏಕಿ ಗುಂಡಿನ ಮಳೆಗೆರೀತಾರೆ. ಬಹುಶಃ ಅಂತಹ ಒಂದು ಸಂದರ್ಭದಲ್ಲಿ 37ಕ್ಕೂ ಅಧಿಕ ಜನ ಸಾವನ್ನು ಅಪ್ಪಿದ್ರು ಅಂತಕ್ಕಂಥ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೇವೆ. ಬಹುಶಃ ಇವತ್ತು ನಾವೇನಿಲ್ಲಿ ಒಂದು ಸ್ಮಾರಕವನ್ನು ನಾವು ನೋಡ್ತಾ ಇದ್ದೇವೆ. ಈ ಸ್ಮಾರಕ ಬಹುಶಃ ಅವರ ನೆನಪಿನಲ್ಲಿ ಹಾಕಿರ್ತಕ್ಕಂತಹ ಒಂದು ಸ್ಮಾರಕ. ಸೊ ಇಲ್ಲಿ ಇಂತಹ ಒಂದು ಘಟನೆ ಬಹುಶಃ ನಮಗೆ 1919ರ ಪಂಜಾಬ್ನಲ್ಲಿ ನಡೆದಂತಹ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈಗ ನೆನಪಿಗೆ ಬರುತ್ತೆ. ಜನರಲ್ ಡಯರ್ ಅಂತಕ್ಕಂಥವನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಅತ್ಯಂತ ಅಹಿಂಸಾತ್ಮಕವಾದಂತಹ ರೂಪದ ಹೋರಾಟದಲ್ಲಿ ನೆರೆದಿರ್ತಕ್ಕಂಥ ಸಾವಿರಾರು ಜನರ ಮೇಲೆ ಗುಂಡು ಮಳೆಗರೆದಂಥ ಸಂದರ್ಭದಲ್ಲಿ ಸಾವಿರಾರು ಜನ ಕಾಲ್ತುಳಿತಕ್ಕೆ ಮತ್ತು ಗುಂಡಿಗೆ ಸಿಕ್ಕಿ ಸಾವನ್ನಪ್ತಾರೆ. ಆ ರೌಲೆಟ್ ಕಾಯ್ದೆಯನ್ನು ವಿರೋಧಿಸಿ ನಡೀತಕ್ಕಂತಹ ಒಂದು ಹೋರಾಟ ಅದು. ಹಾಗಾಗಿ ಬಹುಶಃ ಇಲ್ಲಿ ಕೂಡ ಧ್ವಜ ಸತ್ಯಾಗ್ರಹ ಒಂದು ಕಾರ್ಯಕ್ರಮ. ನಮ್ಮ ಮಂಡ್ಯ ಅದರ ಹತ್ತಿರ ಬರ್ತಕ್ಕಂಥ ಶಿವಪುರ ಧ್ವಜ ಸತ್ಯಾಗ್ರಹ, ಹಾಗೆ ವಿದುರಾಶ್ವತ್ಥ ಧ್ವಜ ಸತ್ಯಾಗ್ರಹ ಕರ್ನಾಟಕದ ದಕ್ಷಿಣ ಭಾರತದ ಒಂದು ವಿಶೇಷವಾದಂತಹ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ಭಾಗ. ಬಹುಶಃ ಇಂತಹ ಒಂದು ಸ್ವಾತಂತ್ರ್ಯ ಪ್ರೇಮಿಗಳು ಮಡದಂತಹ ಈ ನೆಲದಲ್ಲಿ ಇವತ್ತು ನಾವಿದ್ದೇವೆ. ನಮ್ಮ ಇವತ್ತಿನ ಸ್ವಾತಂತ್ರ್ಯಕ್ಕೆ ಕಾರಣೀಭೂತರಾದಂತಹ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ಬಹುಶಃ ನಮ್ಮೆಲ್ಲರ ಇವತ್ತಿನ ಬದುಕಿಗೆ ಅವರ ತ್ಯಾಗ ಮತ್ತು ಬಲಿದಾನಗಳು ಅತ್ಯಂತ ಸ್ಮರಣೀಯ. ಅವರ ತ್ಯಾಗ ಮತ್ತು ಬಲಿದಾನದ ಸಮಾಧಿಯ ಮೇಲೆ ಇವತ್ತಿನ ನಮ್ಮ ಸ್ವಾತಂತ್ರ್ಯ ಇದೆ ಅಂತಕ್ಕಂತಹ ಅಂಶವನ್ನು ನಾವೆಲ್ಲರೂ ಮನೆಗಾಣೋಣ. ಬಹುಶಃ ಇಂತಹ ಒಂದು ಅದ್ಭುತವಾದ ತಾಣ, ಒಂದು ಪೌರಾಣಿಕವಾಗಿ ಐತಿಹಾಸಿಕವಾಗಿ ಒಂದು ಪ್ರೇಕ್ಷಣೀಯವಾದಂತಹ ಒಂದು ತಾಣ, ಜೊತೆಗೆ ನಮ್ಮ ಭಾರತೀಯ ಇತಿಹಾಸದಲ್ಲಿ ಎಸ್ಪೆಷಲಿ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಒಂದು ಭಾಗದ ಜನ ತಮ್ಮನ್ನು ತಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅರ್ಪಿಸಿಕೊಂಡಂತಹ ಒಂದು ಪುಣ್ಯದ ಭೂಮಿ. ಈ ಒಂದು ಭೂಮಿಗೆ ಇವತ್ತು ನಮ್ಮೆಲ್ಲ ತಂಡ ಭೇಟಿ ಕೊಟ್ಟಿದೆ. ಪವಿತ್ರ ಭೂಮಿಗೆ ಭೇಟಿ ಕೊಟ್ಟು ಅದರ ದರ್ಶನವನ್ನು ಪಡೆದ್ರೆ ನಮಗೆ ಆ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಆದರ್ಶಗಳು ನಮ್ಮೆಲ್ಲರ ಬದುಕಿಗೆ ದಾರಿದೀಪವಾಗ್ತವೆ ಅಂಥೇಳಿ ನಾನು ಭಾವಿಸ್ತೇನೆ. ಧನ್ಯವಾದಗಳು. ಸ್ನೇಹಿತರೆ, ನೋಡಿದ್ರಲ್ಲ, ಈ ಸಂಪೂರ್ಣ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ, ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.